ಹಲೋ ಗಾಯ್ಸ್, ನಾನು ಮತ್ತು ನನ್ನ ಫ್ರೆಂಡ್ ಸಂಜು ನಾವಿಬ್ಬರು ಕೂಡ ನ್ಯೂ ಇಯರ್ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನಮ್ಮಿಬ್ರಿಗೂ ಆದ ಒಂದು ಭಯಾನಕ ದೆವ್ವದ ಎಕ್ಸ್ಪೀರಿಯನ್ಸ್ನ ನಾನಿವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಸ್ಟೋರಿ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೆ ಕೇಳಿ. ನನ್ನ ಫ್ರೆಂಡ್ಸ್ಗಳಲ್ಲೇ ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಸಂಜು ಮಾತ್ರ. ನಾವಿಬ್ಬರು ಮೀಟಾಗಿ ಬಹಳಷ್ಟು ದಿನಗಳೇ ಆಗಿತ್ತು. ಯಾಕಂದರೆ ನಾನು ಕೆಲಸ ಮಾಡೋದು ಮೈಸೂರಲ್ಲಿ, ಅವನು ವರ್ಕ್ ಮಾಡೋದು ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಇಬ್ಬರು ಮೀಟಾಗಿ ತುಂಬ ದಿವಸಗಳೇ ಆಗಿತ್ತು. ಹಾಗಾಗಿ ನಾನು ಸಂಜುಗೆ ಕಾಲ್ ಮಾಡಿ ಈ ಸಲ ನ್ಯೂ ಇಯರ್ಗೆ ನಾವಿಬ್ಬರು ಮೀಟ್ ಆಗೋಣ, ಆಗಲೇಬೇಕು ಅಂತ ನಾನು ಅವನಿಗೆ ಹೇಳಿದ್ದೆ. ಸಂಜು ಕೂಡ ಅದಕ್ಕೆ ಒಪ್ಕೊಂಡು ಆವತ್ತಿನ ದಿವಸ ನ್ಯೂ ಇಯರ್ ದಿವಸ ಅವನು ಕೂಡ ಮೈಸೂರಿಗೆ ಬಂದ. ಅವನು ಬಂದಿದ್ದ ಖುಷಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಸಂಜುನ ಕರ್ಕೊಂಡು ಸೀದಾ ಒಂದು ಬಾರ್ಗೆ ಹೋದ್ವಿ. ಆ ರಾತ್ರಿ ನ್ಯೂ ಇಯರ್ ದಿವಸ ನಾನು ಮತ್ತು ಸಂಜು ಎಷ್ಟು ಕುಡಿದ್ವಿ ಅಂದರೆ ಮಧ್ಯರಾತ್ರಿ 1 ಗಂಟೆ ಆಗಿರೋದು ಕೂಡ ನಮಗೆ ಗೊತ್ತಾಗಲೇ ಇಲ್ಲ. ಅಷ್ಟು ಇಬ್ಬರು ಕೂಡ ಡ್ರಿಂಕ್ಸ್ ಮಾಡಿ ಹ್ಯಾಂಗ್ ಓವರ್ ಆಗಿದ್ವಿ. ನಾವಿಬ್ಬರು ಕೂಡ ಫುಲ್ ಟೈಟ್ ಆಗಿದ್ರಿಂದ ಸಂಜುಗೆ ಗಾಡಿ ಓಡಿಸೋಕ್ಕಾಗ್ತಿರ್ಲಿಲ್ಲ. ಸೊ ನಾನೆಷ್ಟೇ ಕುಡಿದ್ರು ಕೂಡ ನಾನು ಬೈಕ್ ಓಡಿಸೋದ್ರಲ್ಲಿ ಪರ್ಫೆಕ್ಟ್ ಆಗಿರ್ತಿದ್ದೆ. ಹಾಗಾಗಿ ಸಂಜುನ ಹಿಂದೆ ಕೂಡಿಸ್ಕೊಂಡು ಬೈಕ್ನ ನಾನೇ ಅಲ್ಲಿಂದ ಓಡಿಸ್ಕೊಂಡು ಹೋದೆ. ಆಗ ಟೈಮ್ ಸರಿಯಾಗಿ ಮಧ್ಯರಾತ್ರಿ 1:30 ಆಗಿತ್ತು. ನಾನು ಮತ್ತೆ ಸಂಜು ಇಬ್ರು ಕೂಡ ಮಾತಾಡಿಕೊಂಡು ಬೈಕಲ್ಲಿ ಬರಬೇಕಾದ್ರೆ ಸಡನ್ಲಿ ನನ್ನ ಬೈಕ್ಗೆ ಒಂದು ಹುಡುಗಿ ಅಡ್ಡ ಬಂದು ನಿಂತ್ಕೋತಾಳೆ. ಆ ಟೈಮಲ್ಲಿ ನನಗೆ ಆ ಹುಡುಗಿ ಮುಖ ಕಾಣಿಸ್ಲೇ ಇಲ್ಲ. ಯಾಕಂದ್ರೆ ಅವಳು ಕೂದಲಿಂದ ಕಂಪ್ಲೀಟ್ಲಿ ಅವಳ ಮುಖನ ಕವರ್ ಮಾಡ್ಕೊಂಡಿರ್ತಾಳೆ. ಸೊ ನನಗಂತೂ ಸೀರಿಯಸ್ಲಿ ಏನು ಅಂತಾನೆ ಅರ್ಥ ಆಗಲ್ಲ. ನಾನು ಆ ಹುಡುಗಿನ ಯಾರಮ್ಮ ನೀನು, ಎಲ್ಲಿಗೆ ಹೋಗ್ಬೇಕು, ಬೈಕ್ಗೆ ಯಾಕೆ ಅಡ್ಡ ಬರ್ತಿದ್ಯಮ್ಮ ಅಂತ ಕೇಳಿದೆ. ಬಟ್ ಅವಳು ಏನು ಕೂಡ ನನಗೆ ಆನ್ಸರ್ ಕೊಡಲಿಲ್ಲ. ಅವಳು ಮಾತೇ ಆಡಲಿಲ್ಲ. ಆದರೆ ಹಿಂದೆ ಕೂತಿದ್ದ ಸಂಜು ಮಾತ್ರ ಸಡನ್ಲಿ ಕಿರ್ಚೋದಕ್ಕೆ ಶುರು ಮಾಡ್ತಾನೆ. ಸಡನ್ಲಿ ಅವನ ಮೈ ನಡುಗೋದಕ್ಕೆ ಶುರು ಆಗುತ್ತೆ. ನನಗಂತೂ ಸೀರಿಯಸ್ಲಿ ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತ ಗೊತ್ತಾಗೋದೇ ಇಲ್ಲ. ಮೊದಲು ಇಲ್ಲಿಂದ ಗಾಡಿ ತೆಗಿ, ಮೊದಲು ಇಲ್ಲಿಂದ ಹೊರಡೋಣ ಅಂತ ಅವನು ಕಿರ್ಚೋದಕ್ಕೆ ಶುರು ಮಾಡ್ತಾನೆ. ಅವನು ಟೆನ್ಷನ್ ನೋಡೋಕ್ಕಾಗದೆ ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಮನೆಗೆ ರೀಚ್ ಆಗ್ತೀವಿ. ಮನೆಗೆ ಬಂದರೂ ಕೂಡ ಸಂಜು ಇನ್ನೂ ಗಾಬರಿಲೇ ಇರ್ತಾನೆ, ತುಂಬ ಭಯ ಪಟ್ಟಿರ್ತಾನೆ. ನಾನು ಯಾಕಂಗೆ ಕಿರ್ಚ್ಕೊಂಡೆ, ಏನಾಯ್ತು ಸಂಜು ಅಂತ ನಾನು ಅವನು ಕೇಳಿದಾಗ ಅವನು ಹೇಳಿದ ವಿಷಯ ಕೇಳಿ ನನ್ನ ಮೈಯ ನಡುಗೋದಕ್ಕೆ ಶುರು ಆಯಿತು. ಯಾಕೆ ಅಂದರೆ ನಾನು ಆ ಹುಡುಗಿ ಜೊತೆ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಸಂಜು ಆ ಹುಡುಗಿ ಕಾಲು ನೋಡಿದ್ನಂತೆ. ಶಾಕಿಂಗ್ ವಿಷಯ ಏನಂದ್ರೆ ಆ ಹುಡುಗಿಗೆ ಕಾಲೇ ಇರಲಿಲ್ಲ. ಆ ಹುಡುಗಿ ಗಾಳಿಲಿ ತೇಲ್ತಾ ಇದ್ಲು ಅನ್ನೋ ಶಾಕಿಂಗ್ ವಿಷಯನ ಸಂಜು ನನಗೆ ಹೇಳ್ತಾನೆ. ಆ ವಿಷಯ ಕೇಳಿ ಒಂದು ಕ್ಷಣ ನಾನು ಬೆಚ್ಚಿ ಬೀಳ್ತೀನಿ. ಈ ಇನ್ಸಿಡೆಂಟ್ ಆದಾಗಿಂದ ನಾನು ಮತ್ತೆ ಸಂಜು ರಾತ್ರಿ ಹೊತ್ತು ಓಡಾಡೋದನ್ನೇ ಸ್ವಲ್ಪ ದಿವಸ ನಿಲ್ಲಿಸ್ಬಿಟ್ಟಿದ್ವಿ. ಈ ಇನ್ಸಿಡೆಂಟ್ನ ನಾನು ಮತ್ತೆ ಸಂಜು ಲೈಫ್ ಲಾಂಗ್ ಮರೆಯೋದಕ್ಕಾಗಲ್ಲ.